ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎಲ್ಲ ದೇಶಗಳಿಗೂ ಕೂಡ ಹಾರ್ಮುಜ್ ಜಲಸಂಧಿ ತೆರೆದಿರುತ್ತೆ, ಸ್ಟ್ರೇಟ್ ಆಫ್ ಹಾರ್ಮುಜ್ ಓಪನ್ ಆಗಿರುತ್ತೆ ಅಂತ ಇರಾನ್ ಹಾರ್ಮುಜ್ ಓಪನ್ ಇರುವ ಬಗ್ಗೆ ಹೇಳಿಕೆಯನ್ನ ನೀಡಿದೆ. ಮಹತ್ವದ ಹೇಳಿಕೆ ಇದು. ಇರಾನ್ನ ವಿದೇಶಾಂಗ ಸಚಿವರು ಈ ಮಹತ್ವದ ಹೇಳಿಕೆಯನ್ನ ನೀಡಿರುವಂಥದ್ದು. ನಮ್ಮ ಶತ್ರುಗಳನ್ನ ಹೊರತುಪಡಿಸಿ ಎಲ್ಲ ದೇಶಗಳಿಗೂ ಸ್ಟ್ರೇಟ್ ಆಫ್ ಹಾರ್ಮುಜ್ ಓಪನ್ ಆಗಿದೆ. ಅಮೆರಿಕ ಮತ್ತು ಇಸ್ರೇಲ್ ನಮ್ಮ ಶತ್ರು ರಾಷ್ಟ್ರಗಳು, ಅವುಗಳಿಗೆ ಮಾತ್ರ ಹಾರ್ಮುಜ್ ತೆರೆಯೋದಿಲ್ಲ. ಖಾರ್ಗ್ ದ್ವೀಪದ ಮೇಲೆ ದಾಳಿಯ ಬೆನ್ನಲ್ಲೇ ಇರಾನ್ ಈ ಹೇಳಿಕೆಯನ್ನ ನೀಡಿರುವಂಥದ್ದು. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಇರಾನ್ನ ಅಡಿಯಲ್ಲಿರುವಂತಹ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿತ್ತು, ಅಲ್ಲಿಯ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ನಡೆಸಿತ್ತು. ಅಲ್ಲದೆ ಎಚ್ಚರಿಕೆಯನ್ನ ಕೊಟ್ಟಿತ್ತು, ನಿಮ್ಮ ಆಯಿಲ್ ರಿಸರ್ವಾಯರ್ಸ್ ಅಲ್ಲಿ ಏನಿದೆ, ಆಯಿಲ್ ಟರ್ಮಿನಲ್ಸ್ ಏನಿದೆ, ಅದರ ಮೇಲೆ ನಾವು ದಾಳಿಯನ್ನ ಮಾಡಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನ ಅಮೆರಿಕ ಇರಾನ್ಗೆ ನೀಡಿತ್ತು. ಅಲ್ಲದೆ ಅಮೆರಿಕ ಇನ್ನೊಂದು ವಿಚಾರವನ್ನು ಹೇಳಿತ್ತು. ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂದ್ರೆ ಹಾರ್ಮುಜ್ ಜಲಸಂಧಿ ಏನಿದೆ, ಇದರ ರಕ್ಷಣೆಗೆ ಈ ಜಲಮಾರ್ಗದ ಮೂಲಕ ಯಾವೆಲ್ಲ ದೇಶಗಳು ತೈಲವನ್ನು ತರಿಸ್ಕೊಳ್ಳುತ್ತೆ ಅವುಗಳು ಕೂಡ ಯುದ್ಧ ನೌಕೆಗಳನ್ನು ಕಳಿಸಬೇಕು ಅಂತ ಹೇಳಿತ್ತು. ಇದಕ್ಕೆ ಈಗ ಇರಾನ್ ಕೌಂಟರ್ ಕೊಟ್ಟಿದೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಈಗ ಸ್ಟ್ರೇಟ್ ಆಫ್ ಹಾರ್ಮುಜ್ ಎಲ್ರಿಗೂ ಓಪನ್ ಇದೆ, ಆದರೆ ನಮ್ಮ ಶತ್ರು ದೇಶಗಳಿಗೆ ಹೊರತುಪಡಿಸಿ ಅಂತ ಹೇಳಿದೆ. ಆದರೂ ಕೂಡ ಹಾರ್ಮುಜ್ನಿಂದ ಯಾವ ದೇಶದ ಹಡಗುಗಳು ಕದಲ್ತಾ ಇಲ್ಲ, ಭಾರತದ 2 ಹಡಗುಗಳನ್ನ ಬಿಟ್ರೆ. ಯಾಕೆ ಅಂತ? ಅಂದ್ರೆ ವಿಶ್ವದ ಬೇರೆ ಬೇರೆ ದೇಶಗಳಿಗೂ ಕೂಡ ಇರಾನ್ ಎಲ್ಲಿ ಡ್ರೋನ್ ದಾಳಿಯನ್ನು ಅಥವಾ ಮಿಸೈಲ್ ದಾಳಿಯನ್ನು ನಡೆಸಿ ನಮ್ಮ ತೈಲ ಟ್ಯಾಂಕರ್ಗಳನ್ನ, ಗ್ಯಾಸ್ ಟ್ಯಾಂಕರ್ಗಳಿಗೆ ಬೆಂಕಿ ಹಚ್ಚುತ್ತೋ ಅನ್ನೋ ಒಂದು ಭಯ ಕೂಡ ಇದೆ. ಇರಾನ್ ಕೂಡ ಬೆದರಿಕೆಯನ್ನು ಹಾಕಿತ್ತು ಪ್ರಾರಂಭದಲ್ಲೇನೆ. ಏನಂತಂದ್ರೆ ವರ್ಮೋಜ್ ಜಲಸಂಧಿಯನ್ನ ನಾವು ಬಂದ್ ಮಾಡ್ತಾ ಇದ್ದೇವೆ, ಯಾವ್ದಾದ್ರು ತೈಲ ಟ್ಯಾಂಕರ್ ಅಥವಾ ಗ್ಯಾಸ್ ಟ್ಯಾಂಕರ್ ವರ್ಮೋಜ್ ಜಲಸಂಧಿಯನ್ನ ದಾಟ್ಲಿಕ್ಕೆ ಯತ್ನ ಮಾಡಿದ್ರೆ ನಾವು ಅದಕ್ಕೆ ಬೆಂಕಿಯನ್ನು ಹಚ್ಚುತ್ತೇವೆ ಅಂತ ಹೇಳಿ ಬೆದರಿಕೆಯನ್ನು ಹಾಕಿತ್ತು. ಜೊತೆಗೆ ಅಮೆರಿಕಕ್ಕೂ ಕೂಡ ನೇರವಾದಂತಹ ಬೆದರಿಕೆಯನ್ನ ಇರಾನ್ ಹಾಕಿತ್ತು. ವರ್ಮೋಜ್ ಜಲಸಂಧಿಯ ಮೂಲಕ ಯಾವುದೇ ಹಡಗು ಸಾಗಾಟ ಮಾಡ್ಲಿಕ್ಕೆ ಯತ್ನ ಮಾಡಿದ್ರೆ 1 ಲೀಟರ್ ತೈಲವನ್ನು ಕೂಡ ಸಾಗಾಟ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಬೆದರಿಕೆಯನ್ನು ಹಾಕಿತ್ತು. ಈ ಒಂದು ಬೆದರಿಕೆಯ ಕಾರಣದಿಂದಾಗೇನೆ ವಿಶ್ವದ ಬೇರೆ ಬೇರೆ ದೇಶಗಳು ಕೂಡ ವರ್ಮೋಜ್ ಜಲಸಂಧಿಯ ಮೂಲಕ ತಮ್ಮ ತೈಲ ಟ್ಯಾಂಕರ್, ಗ್ಯಾಸ್ ಟ್ಯಾಂಕರ್ಗಳ ಸಾಗಾಟಕ್ಕೆ ಮುಂದಾಗಿರಲಿಲ್ಲ. ಆದ್ರೆ ಭಾರತ ಇರಾನ್ನ ಸರ್ಕಾರದೊಂದಿಗೆ, ಅಲ್ಲಿನ ಅಧ್ಯಕ್ಷ ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಮಾತುಕತೆಯನ್ನ ನಡೆಸಿ ವರ್ಮೋಜ್ ಜಲಸಂಧಿಯ ಮೂಲಕವೇ ಭಾರತದ ತೈಲ ಟ್ಯಾಂಕರ್ಗಳು, ಗ್ಯಾಸ್ ಟ್ಯಾಂಕರ್ಗಳು ವರ್ಮೋಜ್ ಜಲಸಂಧಿಯ ಮೂಲಕ ಸಾಗಾಟ ಆಗುವಂತೆ ಮಾಡಿದೆ. ಇದ್ರ ಪರಿಣಾಮವಾಗಿ ಈಗಾಗಲೇ ಭಾರತಕ್ಕೆ 3-4 ತೈಲ ಟ್ಯಾಂಕರ್ಗಳು, ಗ್ಯಾಸ್ ಟ್ಯಾಂಕರ್ಗಳು ಕೂಡ ಬರ್ತಾ ಇವೆ. ಆದ್ರೆ ಈಗ ವಿಶ್ವದ ಬೇರೆ ದೇಶಗಳಿಗೂ ಕೂಡ ಇದೇ ರೀತಿಯಾಗಿ ನಾವು ಅವಕಾಶ ಕೊಡ್ತೇವೆ. ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳಿಗೆ ಮಾತ್ರನೇ ವರ್ಮೋಜ್ ಜಲಸಂಧಿಯ ಮೂಲಕ ಯಾವುದೇ ತೈಲ ಟ್ಯಾಂಕರ್, ಗ್ಯಾಸ್ ಟ್ಯಾಂಕರ್ ಸಾಗಾಟಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ ನಮ್ಮ ವೈರಿ ರಾಷ್ಟ್ರಗಳು. ಈ ವೈರಿ ರಾಷ್ಟ್ರಗಳನ್ನ ಹೊರತುಪಡಿಸಿ ಉಳಿದ ರಾಷ್ಟ್ರಗಳಿಗೆ ವರ್ಮೋಜ್ ಜಲಸಂಧಿ ಓಪನ್ ಆಗಿರುತ್ತೆ ಅಂತ ಹೇಳಿ ಇರಾನ್ ಹೇಳಿದೆ. ಆದ್ರೆ ಇದ್ರ ಬಗ್ಗೆ ಬೇರೆ ದೇಶಗಳಿಗೂ ಕೂಡ ಯಾವುದೇ ನಂಬಿಕೆ ಬರ್ತಾ ಇಲ್ಲ. ಈ ಕಾರಣಕ್ಕಾಗಿನೇ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ತಮ್ಮ ಮಿತ್ರ ರಾಷ್ಟ್ರಗಳಿಗೆ ಮತ್ತೊಂದು ಕರೆ ಕೊಟ್ಟಿದ್ದಾರೆ. ಏನಂತಂದ್ರೆ ಮಿತ್ರ ರಾಷ್ಟ್ರಗಳೆಲ್ಲವೂ ಕೂಡ ತಮ್ಮ ಯುದ್ಧ ನೌಕೆಗಳನ್ನ ವರ್ಮೋಜ್ ಜಲಸಂಧಿಗೆ ಕಳಿಸಬೇಕು. ವರ್ಮೋಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ವರ್ಮೋಜ್ ಜಲಸಂಧಿಯನ್ನ ಒಂದು ಸೇಫ್ ಜಲಸಂಧಿಯನ್ನಾಗಿ, ಸುರಕ್ಷಿತ ಜಲಸಂಧಿಯನ್ನಾಗಿ ಮಾಡಿ ಅದನ್ನು ಓಪನ್ ಮಾಡಬೇಕು. ಫ್ರಾನ್ಸ್, ಚೀನಾ, ದಕ್ಷಿಣ ಕೊರಿಯಾ ಸೇರಿದಂತೆ ಪ್ರಮುಖ ರಾಷ್ಟ್ರಗಳು ತಮ್ಮ ಯುದ್ಧ ನೌಕೆಗಳನ್ನ ವರ್ಮೋಜ್ ಜಲಸಂಧಿಗೆ ಕಳಿಸಿ, ನಾವು ಅಮೆರಿಕವೂ ಕೂಡ ಸೇರ್ಕೊಂಡೇನೆ ವರ್ಮೋಜ್ ಜಲಸಂಧಿಯನ್ನ ನಾವು ರಕ್ಷಣೆಯನ್ನ ಮಾಡಿಕೊಂಡು ಅಲ್ಲಿದ್ದಾನೆ ತೈಲ ಟ್ಯಾಂಕರ್ಗಳು, ಹಡಗುಗಳು ಸಾಗಾಟ ಆಗಂಗೆ ಮಾಡ್ತೇವೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ದಾರೆ. ಹಾಗಾಗಿ ಇದಕ್ಕಾಗಿ ಪ್ರತಿಯಾಗಿನೇ ಈಗ ಇರಾನ್ ಕೂಡ ವರ್ಮೋಜ್ ಜಲಸಂಧಿ ಅಮೆರಿಕ ಮತ್ತು ಇಸ್ರೇಲ್ ಮಾತ್ರನೇ ಕ್ಲೋಸ್ ಆಗಿರುತ್ತೆ, ಉಳಿದ ರಾಷ್ಟ್ರಗಳಿಗೆ ಓಪನ್ ಆಗಿರುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದೆ. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.